ನಮಸ್ಕಾರ. ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ಅದ್ಭುತ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. R&AW ಅಥವಾ ರಾ ಅಂತ ಕರೆಸಿಕೊಳ್ಳುವ ಭಾರತೀಯ ಇಂಟೆಲಿಜೆನ್ಸ್ ಏಜೆನ್ಸಿ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತಿದೆ? ಸುಮಾರಾಗಿ ನಾವು ನೋಡ್ತೀವಿ ಸಿನಿಮಾಗಳಲ್ಲಿ ರಾನಲ್ಲಿ ಕೆಲಸ ಮಾಡೋದು ಈಸಿನಾ ಅನ್ನೋದು ಬಹುತೇಕರ ಪ್ರಶ್ನೆ. ಅಷ್ಟು ಸುಲಭನಾ ರಾನಲ್ಲಿ ಕೆಲಸ ಮಾಡೋದು? ಅಸಲಿಗೆ ಎಷ್ಟೋ ಜನ ಗೊತ್ತಿಲ್ಲ ಭಾರತದಲ್ಲಿ ಈ ರಾ ಹುಟ್ಕೊಂಡಿದ್ದು ಹೇಗೆ, ಇದರ ಹಿನ್ನೆಲೆ ಏನು, ಭಾರತಕ್ಕೆ ಈ ರಾ ಕೊಟ್ಟಿರುವ ಕೊಡುಗೆಗಳು ಎಂಥದ್ದು ಅಂತ ಅದನ್ನ ತಿಳಿಸೋ ಪ್ರಯತ್ನ ಈ ಸಂಚಿಕೆಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಪಾಕಿಸ್ತಾನದ ವಿರುದ್ಧ ಆಗಿರುವಂತಹ ಕಾರ್ಯಾಚರಣೆಯಲ್ಲಿ ರಾ ಹೇಗೆ ಕಾರ್ಯಾಚರಣೆ ಮಾಡ್ತು, ಕಾರ್ಗಿಲ್ನಲ್ಲಿ ಹೇಗೆ ಕೆಲಸ ಮಾಡ್ತು, ಅದ್ಭುತ ರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಿಯಾಚಿನ್ ಗ್ಲೇಷಿಯರ್ ಪಾಕಿಸ್ತಾನದಿಂದ ಕಿತ್ಕೊಂಡಿದ್ದು ಕೂಡ ಇದೇ ರಾ. ಪಾಕಿಸ್ತಾನದ ಅಣುಬಾಂಬ್ ಪ್ರಯೋಗವನ್ನ ಜಗಜ್ಜಾಹೀರ್ ಮಾಡಿದ್ದು ಕೂಡ ಇದೇ ರಾ. ನೀವು ನಂಬ್ತೀರಾ? ನಂಬಲೇಬೇಕು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಗೊತ್ತಿರಲಿ, RSSನ ವ್ಯಕ್ತಿ ದೇಶದ ಪ್ರಧಾನಿ ಆಗಬಹುದು, ಆದರೆ ರಾನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ? ಬಹುತೇಕರ ಪ್ರಶ್ನೆ ಆಗುತ್ತಲ್ವಾ, ಯಾಕೆ ರಾನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ? ಅದರ ಪ್ರಮುಖ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಸಲಿಗೆ ಈ ಇಂಟೆಲಿಜೆನ್ಸ್ ಶುರುವಾಗಿದೆ ಮೊಟ್ಟ ಮೊದಲು ಭಾರತದಲ್ಲಿ, ಅದು ಕೂಡ ಬ್ರಿಟಿಷರ ಕಾಲದಲ್ಲಿ 1870ರಲ್ಲಿ. ಹೇಗಪ್ಪ ಅಂದ್ರೆ ಜಬಲ್ಪುರದಲ್ಲಿ ಈ ಡಕಾಯಿತಿ ಪ್ರಕರಣಗಳು ಹೆಚ್ಚಾಗ್ತಾ ಇರುತ್ತಂತೆ ಬ್ರಿಟಿಷರ ಕಾಲದಲ್ಲಿ. ಹೇಗಪ್ಪ ಇದನ್ನ ಮಟ್ಟ ಹಾಕುವುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಅದ್ಭುತ ಆಲೋಚನೆ ಬರುತ್ತೆ. ಒಂದು ಟೀಮ್ ಅನ್ನ ನಾವೇ ರೆಡಿ ಮಾಡೋಣ ಅಂತ. ಅದೇ ತಗ್ಗಿ ಅಂಡ್ ಡಕಾಯಿತಿ ಟೀಮ್. ಹೇಗಿತ್ತು ಇವರ ಕಾರ್ಯಾಚರಣೆ ಅಂದ್ರೆ, ಯಾರೋ ಈ ದರೋಡೆಕೋರರಾಗಿದ್ರಲ್ಲ, ಡಕಾಯಿತಿ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ರಲ್ಲ, ಅವ್ರ ಜೊತೆಗೆ ಈ ತಗ್ಗಿ ಅಂಡ್ ಡಕಾಯಿತಿ ಟೀಮ್ ಸೇರ್ಕೊಂಡು ದರೋಡೆಕೋರನ ಮಟ್ಟ ಹಾಕೋದಕ್ಕೆ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಹೇಗಿತ್ತು ಈ ಕಾರ್ಯಾಚರಣೆ ಅಂದ್ರೆ, ಒಂದು ದಿನ ಆ ಜಬಲ್ಪುರದಲ್ಲಿ ಡಕಾಯಿತಿ ಪ್ರಕರಣಗಳು ಏನ್ ಹೆಚ್ಚಾಗಿತ್ತಲ್ಲ, ಕಂಪ್ಲೀಟ್ ಆಗಿ ಬುಡ ಸಮೇತ ಅದನ್ನ ಮಟ್ಟ ಹಾಕೋದಕ್ಕೆ ಈ ತಗ್ಗಿ ಅಂಡ್ ಡಕಾಯಿತಿ ಟೀಮ್ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ. ಆಗ್ಲೇ ನೋಡಿ ಬ್ರಿಟಿಷರಿಗೆ ಅರ್ಥ ಆಗುತ್ತೆ ಈ ರಾನ ಇಂಪಾರ್ಟೆನ್ಸ್ ಏನು ಅನ್ನೋದು. ಯಾವಾಗ ದರೋಡೆಗಳು ನಿಂತು ಹೋದ್ವೋ ಆಗ ಬ್ರಿಟಿಷರಿಗೆ ಅರ್ಥ ಆಗುತ್ತೆ ಇಂಟೆಲಿಜೆನ್ಸ್ ನ ಮಾಹಿತಿ, ಅದರ ಇಂಪಾರ್ಟೆಂಟ್ ಏನು ಅಂತ. ಅಲ್ಲದೆ ಅದೇ ಟೈಮಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಶುರು ಆಗ್ಬಿಟ್ಟಿರುತ್ತೆ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಮಾಹಿತಿ ಕಲೆ ಹಾಕೋದಕ್ಕೆ ಅಂತಾನೆ ಈ ಸೆಂಟ್ರಲ್ ಸ್ಪೆಷಲ್ ಬ್ರಾಂಚ್ ಶುರು ಮಾಡ್ತಾರೆ. ಬ್ರಿಟಿಷರು ತಗ್ಗೆ ಅಂಡ್ ಡಕಾಯಿತಿ ತಂಡದಲ್ಲಿದ್ದ ಅಧಿಕಾರಿಗಳನ್ನ ಅಲ್ಲಿಂದ ಶಿಫ್ಟ್ ಕೂಡ ಮಾಡ್ಬಿಡ್ತಾರೆ. ನಂತರ 1904ರಲ್ಲಿ ಇದನ್ನ ಸೆಂಟ್ರಲ್ ಕ್ರಿಮಿನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ CCID ಅಂತ ಮಾಡ್ತಾರೆ. ನಂತರ 2 ವರ್ಷದಲ್ಲೇ, ಅಂದ್ರೆ ನೀವು ನಂಬ್ತಿರೋ ಇಲ್ಲೋ, 1906 ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಅದನ್ನ ಮಾಡ್ತಾರೆ. ಇದರಿಂದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾನೆ ಇರುತ್ತೆ. ಇದರಿಂದ ಈ ಯಶಸ್ಸಿನಿಂದ ಬ್ರಿಟಿಷರು ಇನ್ನೊಂದು ಇಂಟೆಲಿಜೆನ್ಸ್ ಸಂಸ್ಥೆಯನ್ನು ಹುಟ್ಟ ಹಾಕ್ತಾರೆ. ಅದೇ ಮಿಲಿಟರಿ ಇಂಟೆಲಿಜೆನ್ಸ್, MI. ಆದರೆ ಭಾರತ 1947ರಲ್ಲಿ ನಾವೆಲ್ಲ ಸ್ವಾತಂತ್ರ್ಯರಾಗ್ತೀವಿ. ಹೀಗೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಕಡೆ ಭಾರತವನ್ನ ಇಬ್ಬಾಗ ಮಾಡಿ ಹೋಗ್ಬಿಡ್ತಾರೆ. ಅಲ್ಲದೆ ಇಂಟೆಲಿಜೆನ್ಸ್ ಬ್ಯೂರೋವನ್ನ ಭಾರತಕ್ಕೆ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ ಅನ್ನ ಪಾಕಿಸ್ತಾನಕ್ಕೆ ನೀಡಿ ಹೋಗಿರ್ತಾರೆ. ಆದ್ರೆ IP ಯಲ್ಲಿ ಸಾಕಷ್ಟು ಮಾಹಿತಿನ ಬ್ರಿಟಿಷರು ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ನೀಡೇ ಇರೋದಿಲ್ಲ. ನೀವೆಲ್ಲ ನಂಬ್ತೀರಾ? ಎಷ್ಟು ಫೈಲ್ಗಳನ್ನ ತಗೊಂಡು ಹೋಗ್ತಾರೆ, ಅಷ್ಟು ಫೈಲ್ಗಳನ್ನ ಸುಟ್ಟಾಕ್ಬಿಟ್ಟಿರ್ತಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ ಅಂದ್ರೆ, ಆ ಫೈಲ್ಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಫೈಲ್ ಕೂಡ ಇತ್ತು ಅನ್ನೋದು ಕೆಲವರ ವಾದ ಇವತ್ತಿಗೂ ನಡೀತಾ ಇದೆ. ಸ್ವಾತಂತ್ರ್ಯದ ಆರಂಭದಲ್ಲಿ ಈ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಸಾಕಷ್ಟು ಕೊರತೆ ಇರುತ್ತೆ. ಸಂಜೀವಿ ಪಿಳ್ಳೈ ಇದರ ಮೊದಲ ಡೈರೆಕ್ಟರ್ ಆಗ್ತಾರೆ. ಬ್ರಿಟಿಷರ ಇಂಟೆಲಿಜೆನ್ಸ್ ಬ್ಯೂರೋ MI5 ರೀತಿಯಲ್ಲಿ IP ಯನ್ನ ನಡೆಸ್ಕೊಂಡು ಹೋಗ್ತಾರೆ. ಆಗ IP ಗೆ ದೇಶದ ಒಳಗಡೆ ಮಾಹಿತಿಗಳನ್ನು ಮಾತ್ರ ಕಲೆ ಹಾಕೋ ಅಧಿಕಾರ ಇರುತ್ತೆ. ಆದರೆ 1951 ಅದರಲ್ಲಿ ಹಿಮ್ಮತ್ ಸಿಂಗ್ ಕಮಿಟಿ ವರದಿಯನ್ನ ಕೊಡುತ್ತಂತೆ. IP ದೇಶದ ಭದ್ರತಾ ದೃಷ್ಟಿಯಿಂದ ಮಾತ್ರ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ದೇಶದ ಹೊರಗಡೆ ಕೂಡ ಕೆಲಸ ಮಾಡಬೇಕಾಗತ್ತೆ ಅಂತ. ನಿಮ್ಗೆಲ್ಲ ಗೊತ್ತಲ್ಲ, ದೇಶದ ಆಂತರಿಕ ಭದ್ರತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ದೇಶದ ಹೊರಗಡೆ ಕೂಡ ಆಗುವಂತಹ ಚಟುವಟಿಕೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ನಾವು ಇದನ್ನ ಚರ್ಚೆ ಮಾಡ್ತೀವಿ, ಬಟ್ ಆಗಲೂ ಕೂಡ ಅದು ಇಂಪಾರ್ಟೆಂಟ್ ಆಗಿತ್ತು. ಈ ಇಂಟೆಲಿಜೆನ್ಸ್ ಬ್ಯೂರೋ ಆಗ ದೇಶದ ಒಳಗಡೆ ಆಗ್ತಾ ಇರುವಂತಹ ಒಂದಷ್ಟು ಮಾಹಿತಿ ಕಲೆ ಹಾಕ್ತಿತ್ತು ಬಿಟ್ರೆ, ದೇಶದ ಹೊರಗಡೆ ಯಾವುದೇ ಮಾಹಿತಿಗಳು ಕೂಡ ಈ ಇಂಟೆಲಿಜೆನ್ಸ್ ಬ್ಯೂರೋಗೆ ಸಿಗ್ತಾನೆ ಇರ್ಲಿಲ್ವಂತೆ. ಹಾಗಾಗಿ ಇದಿಷ್ಟಕ್ಕೆ ಸಾಕಾಗಲ್ಲ, ಇದನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಆಗ ಒಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಇದಾದ ಬಳಿಕ ಎಂಥ ಘಟನೆಗಳು ಭಾರತದಲ್ಲಿ ಶುರುವಾಗುತ್ತೆ ಅಂದ್ರೆ 1954
ಚೀನಾ ಒಂದು ಮ್ಯಾಪ್ ಅನ್ನ ಬಿಡುಗಡೆ ಮಾಡಿಬಿಡುತ್ತೆ. ಅದರಲ್ಲಿ 1,20,000 ಚದರ ಕಿಲೋಮೀಟರ್ ಭಾರತೀಯ ಭೂ ಪ್ರದೇಶವನ್ನ ತಂತು ಅಂತ ಬಿಂಬಿಸೋದಕ್ಕೆ ಶುರು ಮಾಡಿಬಿಡುತ್ತೆ. ಇದಾದ ಬಳಿಕ ಇದನ್ನ ಮಿಸ್ಟೇಕ್ ಅಂತ ಚೀನಾ ಹೇಳ್ಕೊಳ್ಳುತ್ತೆ. ಆದ್ರೆ ಇದರ ಉದ್ದೇಶ ಇದನ್ನ ವಶಪಡಿಸಿಕೊಳ್ಳೋದೇ ಆಗಿತ್ತು ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಇದಕ್ಕಾಗಿ ಸ್ವಲ್ಪ ಕಾಲ ಚೀನಾ ಕಾದು ಕುಳಿತಿರುತ್ತೆ ಕೂಡ. ಆದ್ರೆ 28 ಅಕ್ಟೋಬರ್ 1962 ಭಾರತದಲ್ಲಿ ನುಗ್ಗೋ ಚೈನಾ ಕೆಲವೊಂದು ಪ್ರದೇಶವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ನಿಧಾನವಾಗಿ ಶುರು ಮಾಡುತ್ತೆ. ಇದು ಬಹಳ ಆತಂಕಕಾರಿ ವಿಚಾರ ಆಗಿತ್ತು ಆಗಿನ ಕಾಲಘಟ್ಟದಲ್ಲಿ. ಯುದ್ಧ ಪ್ರಾರಂಭ ಆಗ್ಬಿಡುತ್ತೆ. ಭಾರತ ಈ ಯುದ್ಧವನ್ನ ಸೋತ್ಬಿಡುತ್ತೆ. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಚೀನಾದ ಸಣ್ಣ ಮೂಮೆಂಟ್ ಅನ್ನ ಕೂಡ ಮೊದಲೇ ಗ್ರಹಿಸೋದಕ್ಕೆ ವಿಫಲ ಆಗ್ಬಿಡುತ್ತೆ. ಆಗ್ಲೇ ಹೇಳಿದ್ನಲ್ಲ, ದೇಶದ ಒಳಗಡೆ ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಬದಲಾಗಿ ಯಾವುದೇ ದೇಶ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ, ಯಾವುದೇ ಪ್ರದೇಶವನ್ನ ಆಕ್ರಮಣ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಕೂಡ ಅದು ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋಗೆ ಗೊತ್ತಾಗ್ತಾನೆ ಇರಲಿಲ್ಲ. ಯಾವಾಗ ಯುದ್ಧ ಪ್ರಾರಂಭ ಆಯಿತು, ಯಾವಾಗ ಪ್ರದೇಶಗಳನ್ನು ಆಕ್ರಮಣ ಮಾಡೋದಕ್ಕೆ ಶುರುವಾಯಿತು, ಆಗ ನಿಜಕ್ಕೂ ನಮ್ಮ ಭಾರತಕ್ಕೆ ಆತಂಕ ಶುರುವಾಗಿರುವಂತಹ ಕಾಲಘಟ್ಟ. ವಾಯುಪಡೆಯನ್ನ ಬಳಸಲ್ಲ, ಯಾಕಂದ್ರೆ ಭಾರತದ ವಾಯುಪಡೆ ಬಳಸಿದ್ರೆ ಚೀನಾ ಕೂಡ ಅದನ್ನ ಬಳಸ್ಬಿಡುತ್ತೆ ಅನ್ನುವಂತಹ ಆತಂಕ ಆಯಿತು. ಇದರಿಂದ ಭಾರತಕ್ಕೆ ಸಾಕಷ್ಟು ನಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಆದ್ರೆ ಅಸಲಿ ವಿಷಯ ಏನಂದ್ರೆ, ಚೀನಾ ಯುದ್ಧ ಮಾಡ್ತಾ ಇದ್ದ ಟಿಬೆಟ್ನಲ್ಲಿ ಚೀನಾಗೆ ವ್ಯವಸ್ಥಿತವಾದ ಏರ್ಬೇಸ್ ಕೂಡ ಇರಲಿಲ್ಲಂತೆ. ಈ ವಿಚಾರವನ್ನ ಗ್ರಹಿಸುವಲ್ಲೂ ಕೂಡ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ವಿಫಲ ಆಗ್ಬಿಡುತ್ತೆ. ಇದಾದ ಬಳಿಕ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಹೋಗುತ್ತೆ. ಬದಲಾವಣೆ ಅನಿವಾರ್ಯ ಕೂಡ ಆಗಿತ್ತು ಆ ಕಾಲಘಟ್ಟದಲ್ಲಿ. ಕಾರಣ, ನಮ್ಮ ದೇಶವನ್ನ ಸುರಕ್ಷಿತವಾಗಿ ನೋಡಿಕೊಳ್ಳಲೇಬೇಕು, ಶತ್ರು ರಾಷ್ಟ್ರಗಳನ್ನ ಮಟ್ಟ ಹಾಕಲೇಬೇಕು, ಯಾವುದೇ ಪ್ಲಾನ್ ಆದ್ರೂ ಕೂಡ ಆ ಮಾಹಿತಿನ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಅನಿವಾರ್ಯತೆ ಭಾರತಕ್ಕೆ ಸೃಷ್ಟಿಯಾಗಿತ್ತು. ಪ್ರಮುಖವಾಗಿ ಈ ಇಂಟೆಲಿಜೆನ್ಸ್ ಬ್ಯೂರೋ ಆ ಕೆಲಸ ಮಾಡಲೇಬೇಕಾಗಿತ್ತು. ಹಾಗಾಗಿ ಒಂದಷ್ಟು ಬದಲಾವಣೆಗಳನ್ನ ತರಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇತ್ತು. ಏವಿಯೇಷನ್ ಸೆಂಟರ್ ಕೂಡ ಸೇರ್ಪಡೆ ಮಾಡಲಾಗುತ್ತೆ. ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ವಿಫಲ ಆಗ್ಬಿಡುತ್ತೆ. ಆ ಟೈಮಲ್ಲಿ 1965 ಆ ವರ್ಷ ಬರ್ತಿದ್ದಂತೆ ಭಾರತಕ್ಕೆ ಮತ್ತೊಂದು ಆತಂಕ ಶುರುವಾಗುತ್ತೆ. ಆ ಆತಂಕ ಏನು? ಪಾಕಿಸ್ತಾನ ಈ ಬಾರಿ ಭಾರತದ ಮೇಲೆ ದಂಡೆತ್ತಿ ಬರುತ್ತೆ. ಈ ವಿಚಾರವನ್ನ ಕೂಡ ಗ್ರಹಿಸುವಲ್ಲಿ ನಮ್ಮ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ವಿಫಲ ಆಗುತ್ತೆ ಅನ್ನೋದೇ ವಿಪರ್ಯಾಸದ ಸಂಗತಿ. ಬೇರೆ ದೇಶಗಳ ಇಂಟೆಲಿಜೆನ್ಸ್ ಬ್ಯೂರೋಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಭಾರತದ ಐಬಿ ಸಾಕಷ್ಟು ಹಿಂದೆ ಬಿದ್ದುಬಿಟ್ಟಿರುತ್ತೆ. ಅಂದ್ರೆ ಎಷ್ಟೇ ಬದಲಾವಣೆಗಳನ್ನ ಮಾಡಿದ್ರೂ ಕೂಡ ಆ ಮಾಹಿತಿಗಳನ್ನ ಪಡೆಯುವಲ್ಲಿ ವಿಫಲ ಆಗ್ತಾನೆ ಇರುತ್ತೆ. ಪದೇ ಪದೇ ಪ್ರಮುಖವಾಗಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಯುದ್ಧ ಸಾರೋದಕ್ಕೆ ಸರ್ವಸನ್ನದ್ಧ ಆದಂತಹ ಮಾಹಿತಿ ಕೂಡ ನಮಗೆ ಸಿಗೋದಿಲ್ಲ. ಇಂಟೆಲಿಜೆನ್ಸ್ ಸಂಸ್ಥೆ ಹೀಗೆ ಮೊದಲೇ ವಿಚಾರಗಳನ್ನು ಗ್ರಹಿಸ್ಬಿಟ್ಟಿದ್ರೆ ಯುದ್ಧದ ಪರಿಸ್ಥಿತಿಗಳು ಬರದಂತೆ ಎಚ್ಚರ ವಹಿಸಬಹುದಾಗಿತ್ತು. ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಗೆದ್ರು ಐಬಿ ಮೊದಲೇ ಈ ವಿಚಾರವನ್ನ ಗ್ರಹಿಸುವಲ್ಲಿ ಸೋತಿದ್ದು ದೊಡ್ಡ ಚಿಂತೆಯಾಗಿ ಕಾಡೋದಕ್ಕೆ ಶುರುವಾಗುತ್ತೆ ನಮ್ಮ ದೇಶದ ಮಟ್ಟಿಗೆ. 1966 ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆಗ್ತಿದ್ದಂತೆ ಒಬ್ಬ ಫೇಮಸ್ ಅಧಿಕಾರಿಯನ್ನ, ಅದು ಕೂಡ ಆರ್ಎನ್ ಕಾವು ಅವರನ್ನ ಕರ್ಕೊಂಡು ಬಂದು ಇದೇ ಇಂಟೆಲಿಜೆನ್ಸ್ ಏಜೆನ್ಸಿಯನ್ನ ಹೊರತುಪಡಿಸಿ ಮತ್ತೊಂದು ಇಂಟೆಲಿಜೆನ್ಸ್ ಸಂಸ್ಥೆಯನ್ನ ಹುಟ್ಟು ಹಾಕೋದಕ್ಕೆ ಶುರು ಮಾಡ್ತಾರೆ. ಅದು ಸಂಪೂರ್ಣವಾಗಿ ದೇಶದ ಹೊರಗಡೆಯ ವಿಚಾರಗಳನ್ನ ಕಲೆ ಹಾಕಬೇಕು, ಜೊತೆಗೆ ಅಡ್ವಾನ್ಸ್ ಆಗಿರಬೇಕು ಅಂತ ಸೂಚನೆ ಕೊಟ್ಬಿಡ್ತಾರೆ ಆ ಅಧಿಕಾರಿಗೆ. ಆರ್ಎನ್ ಕಾವು ಅವರನ್ನೇ ಯಾಕೆ ಇಂದಿರಾ ಗಾಂಧಿಯವರು ಈ ಕೆಲಸಕ್ಕೆ ನೇಮಕ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇರಬಹುದಲ್ವಾ? ಅದಕ್ಕೂ ಒಂದು ಕಾರಣ ಇದೆ. ಆರ್ಎನ್ ಕಾವು ಅವರ ತಾಯಿ ಇಂದಿರಾ ಗಾಂಧಿಯವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾರೆ. ಅಲ್ಲದೆ ಆರ್ಎನ್ ಕಾವು ನೆಹರು ಸೆಕ್ಯೂರಿಟಿಯನ್ನ ಕೂಡ ನೋಡ್ಕೊಳ್ತಿದ್ರಂತೆ. ಹೀಗಾಗಿ ಈ ಕೆಲಸಕ್ಕೆ ಇಂದಿರಾ ಗಾಂಧಿ ಅವರು ಆರ್ಎನ್ ಕಾವು ಅವರೇ ಸೂಕ್ತ ಅನ್ನೋ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನೇಮಕ ಮಾಡ್ತಾರೆ. ಅವರಿಗೆ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ. ದೇಶದ ಹೊರಗಡೆ ಯಾವುದೇ ವಿಚಾರಗಳು ಅಥವಾ ಯುದ್ಧದ ವಿಚಾರಗಳು ಚರ್ಚೆಗಳಾಗ್ತಾ ಇದ್ರೆ, ಯಾವುದೇ ದೇಶ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಆ ಮಾಹಿತಿಯನ್ನ ನೀವು ಪಡೆದುಕೊಳ್ಬೇಕು. ಈ ಎಲ್ಲಾ ವಿಚಾರಗಳಲ್ಲಿ ನೀವು ಅಡ್ವಾನ್ಸ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಆರ್ಎನ್ ಕಾವು ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ಇಂದಿರಾ ಗಾಂಧಿ. ಆ ಕೆಲಸವನ್ನ ನಿಭಾಯಿಸ್ತಾರ? ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಈ ಮೀಟಿಂಗ್ 2 ತಿಂಗಳಾಗುತ್ತಂದ್ರೆ ಒಂದು ಮೀಟಿಂಗ್ ಮಾಡ್ತಾರೆ. ಅದಾದ 2 ತಿಂಗಳ ಬಳಿಕ ಆರ್ಎನ್ ಕಾವು ಹೊಸ ಇಂಟೆಲಿಜೆನ್ಸ್ ಸಂಸ್ಥೆಯ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ಸಬ್ಮಿಟ್ ಮಾಡ್ತಾರಂತೆ ಇಂದಿರಾ ಗಾಂಧಿ ಅವರಿಗೆ. ಇಂದಿರಾ ಗಾಂಧಿ ಯಾವತ್ತಾದ್ರೂ ಇದನ್ನ ಒಪ್ಕೊಳ್ತಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒಪ್ಕೊಳ್ತಾರೆ ಕೂಡ. ಆದ್ರೆ ಇದರಲ್ಲಿ ಒಂದು ಹೊಸ ವಿಚಾರವನ್ನ ಸ್ವತಃ ಇಂದಿರಾ ಗಾಂಧಿಯವರೇ ಸೇರ್ಪಡೆ ಮಾಡಿಬಿಡ್ತಾರೆ. ಈ ಹೊಸ ಇಂಟೆಲಿಜೆನ್ಸ್ ಸಂಸ್ಥೆ ನೇರವಾಗಿ ಪ್ರಧಾನಿಯವರಿಗೆ ರಿಪೋರ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತಾರಂತೆ ಇಂದಿರಾ ಗಾಂಧಿಯವರು. ಅಂದ್ರೆ ಏನೇ ನಿಮಗೆ ಮಾಹಿತಿ ಸಿಕ್ಕರೂ ಕೂಡ, ಏನೇ ಬೆಳವಣಿಗೆಗಳಾದ್ರೂ ಕೂಡ ತತ್ಕ್ಷಣಕ್ಕೆ ಅದನ್ನ ನಮ್ಮ ಗಮನಕ್ಕೆ ತರಬೇಕು ಅನ್ನುವಂತಹ ಸೂಚನೆ ಕೊಟ್ಬಿಡ್ತಾರೆ. ಈ ಸಮಯದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ DS ಜೋಶಿ ಅವರು ಕೂಡ ಕೂತ್ಕೊಂಡಿರ್ತಾರೆ.
ಅವರು ಈ ಹೊಸ ಇಂಟೆಲಿಜೆನ್ಸ್ ಸಂಸ್ಥೆಗೆ ಒಂದು ಹೆಸರನ್ನ ಕೂಡ ಸೂಚಿಸ್ತಾರಂತೆ. ಅದೇ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, R&AW. ಇದಾದ ಬಳಿಕ ಸೆಪ್ಟೆಂಬರ್ 21, 1968ರಲ್ಲಿ ರಾ ಸ್ಥಾಪನೆಯಾಗುತ್ತೆ. ಇದರ ಆರಂಭದ ಬಜೆಟ್ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. $20 ಮಿಲಿಯನ್ ಇಡಲಾಗುತ್ತೆ. ಇದರ ಕಚೇರಿಯನ್ನ ಸೌತ್ ಡೆಲ್ಲಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತಿಗೂ ರಾ ಮುಖ್ಯ ಕಚೇರಿ ಲೋಧಿ ರಸ್ತೆಯ ನ್ಯೂ ಡೆಲ್ಲಿಯಲ್ಲಿದೆ. ನೀವು ಹೋದಾಗ ವಿಸಿಟ್ ಮಾಡಬಹುದು, ಮಾಹಿತಿನ ಕೂಡ ಪಡೆದುಕೊಳ್ಬಹುದು. ನೋಡಿ, ಇದಾದ ಬಳಿಕ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತಷ್ಟು ಬಲಿಷ್ಠ ಆಗಿರುತ್ತೆ. ಇಂದಿರಾ ಗಾಂಧಿ ಅವರು ಸೂಚನೆ ಕೊಟ್ಟಿರ್ತಾರೆ, ಅದಕ್ಕೊಂದು ಹೊಸ ಹೆಸರನ್ನ ಕೂಡ ನೇಮಕ ಮಾಡ್ತಾರೆ. ಆಗ ಮತ್ತಷ್ಟು ಬದಲಾವಣೆಗಳನ್ನ ಕೂಡ ಇಲ್ಲಿ ತರಲಾಗುತ್ತೆ. ಅದು ಪ್ರಮುಖವಾಗಿ RN ಕಾವೋ ಅವರು ಪ್ರಮುಖವಾದ ಸೂಚನೆ ಕೊಟ್ಬಿಡ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ದೇಶದ ಒಳಗಡೆಯ ಆಂತರಿಕ ಭದ್ರತಾ ವಿಚಾರಗಳು ಜೊತೆಗೆ ದೇಶದ ಹೊರಗಡೆ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಅದೆಲ್ಲ ಮಾಹಿತಿನ ಕಲೆ ಹಾಕುವಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಸಫಲ ಆಗಿರುತ್ತೆ. ಪ್ರಮುಖವಾಗಿ ಒಂದು ಸೂಚನೆಯನ್ನ RN ಕಾವೋ ಅವರು ಕೊಡ್ತಾರೆ. ಆ ಸೂಚನೆ ಏನಪ್ಪಾ ಅಂದ್ರೆ, ಯಾರು ರಾನಲ್ಲಿ ಸ್ಪೈ ಆಗಿ ಕೆಲಸ ಮಾಡೋದಕ್ಕೆ ಬಯಸ್ತಾರೋ ಅಥವಾ ಸೇರ್ಕೊಳ್ತಾರೋ, ಯಾರು ದೇಶಕ್ಕೆ ಹೋಗ್ತಾರೋ ಅವರ ಹೆಸರನ್ನ ಯಾವುದೇ ಸಣ್ಣ ಪುಸ್ತಕದಲ್ಲೂ ಕೂಡ, ಒಂದು ಚಿಕ್ಕ ಹಾಳೆಯಲ್ಲೂ ಕೂಡ ಬರೆಯೋ ಹಾಗಿಲ್ಲ ಅಂತ ಆ ಸೂಚನೆಯನ್ನ ಮ್ಯಾಂಡೇಟರಿ ಮಾಡ್ತಾರೆ. ಕಂಪಲ್ಸರಿ ಇದನ್ನೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನ RN ಕಾವೋ ಅವರು ಕೊಟ್ಟಿರ್ತಾರೆ. ರಾನಲ್ಲಿ ಯಾವುದೇ ಡಿಸಿಗ್ನೇಷನ್ ಇರೋದಿಲ್ಲ, ನೀವು ಗಮನಿಸಬೇಕಾಗಿರುವಂತಹ ವಿಚಾರ. ಬದಲಾಗಿ ಯಾರು ಕೂಡ ಸೀನಿಯರ್ ಆಫೀಸರ್, ಅಂದ್ರೆ ಯಾವುದೇ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡುವಾಗ ಡಿಸಿಗ್ನೇಷನ್ ಇರುತ್ತೆ, ಸೀನಿಯರ್ ಜೂನಿಯರ್ ಅಂತೆಲ್ಲ ನೋಡ್ತೀವಿ. ಬಟ್ ರಾನಲ್ಲಿ ಹಾಗಿರೋದಿಲ್ಲ. ಯಾರು ಸೀನಿಯರ್ ಆಫೀಸರ್ ಅಂತ ಇರ್ತಾರೋ ಅವರು ಸೆಕ್ರೆಟರಿ ಅಂತ ಕರೀತಾರೆ ಅವರನ್ನ. ಜೂನಿಯರ್ ಆಫೀಸರ್ ಇರ್ತಾರೋ ಅವರನ್ನ ಅಂಡರ್ ಸೆಕ್ರೆಟರಿ ಅಂತ ಅಷ್ಟೇ ಕರೀತಾರೆ. ಬಟ್ ಇಲ್ಲಿ ಬದಲಾಗಿ ಯಾವುದೇ ಡಿಸಿಗ್ನೇಷನ್ಗಳು ಕೂಡ ಯಾವೊಬ್ಬ ಅಧಿಕಾರಿಗೂ ಕೂಡ ಇರೋದಿಲ್ಲ. ಅವರು ಯಾರು, ಅವರ ವಿಳಾಸ ಏನು, ಅವರ ಹಿನ್ನೆಲೆ ಏನು, ಎಲ್ಲೂ ಕೂಡ ಒಂದು ಚಿಕ್ಕ ಪೇಪರ್ ಅಲ್ಲೂ ಕೂಡ ಕೊಡೋಲ್ಲ ಅಂದ್ರೆ ನೀವು ನಂಬಲೇಬೇಕು. ಹೀಗೆ ಪ್ರತಿ ಭಾರತೀಯರು ಹೆಮ್ಮೆ ಪಡುವಂತಹ ಇಂಟೆಲಿಜೆನ್ಸ್ ಏಜೆನ್ಸಿಯ ಕಾರ್ಯಾಚರಣೆ ಹೇಗಿತ್ತು ಅಂತ ನೀವು ಗಮನಿಸಿದ್ರಿ. ಬಟ್ ಮುಂದಿನ ಸಂಚಿಕೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಈ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ಮೊದಲು ಸ್ಪೈ ಆಗಿ ಸೇರಿದ ಯಾರು ಈ ಅಧಿಕಾರಿಯಾಗಿ ನೇಮಕ ಆಗ್ತಾರೆ, ಯಾವ ರೀತಿ ಕಾರ್ಯಾಚರಣೆಗಳಾಯಿತು, ಪ್ರಮುಖವಾಗಿ ರಾ ಮೇಲೂ ಕೂಡ ಒಂದಷ್ಟು ಆರೋಪಗಳಿದೆ. ಆ ಆರೋಪಗಳು ಏನು, ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಯ್ತಾ ಇರಿ. ನಮಸ್ಕಾರ.